ಎಲ್ರಿಗೂ ನಮಸ್ಕಾರ. ಇದು ನೋಡಿ ಈಜಿಪುರದಲ್ಲಿರೋ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಂದರೆ, ಈಗ ಹೋದ ವರ್ಷ ಒಂದು 108 ಅಡಿ ಇರೋ ವಿಷ್ಣು ವಿಶ್ವರೂಪದ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿದ್ದಾರೆ. ಇದು ವರ್ಲ್ಡಲ್ಲೇ ಫಸ್ಟ್ ಟಾಲೆಸ್ಟು ವಿಷ್ಣು ವಿಗ್ರಹ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದೇ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇದ್ರ ಆವರಣದಲ್ಲಿ ಇಲ್ಲಿ ಕಾಣ್ತಿದೆ ನೋಡಿ, 108 ಅಡಿ ಸ್ಟ್ಯಾಚು ವಿಷ್ಣುದು ವಿಶ್ವರೂಪ ಸ್ಟ್ಯಾಚು ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅದು ವಿಗ್ರಹ. ಇದು ಬಂದ್ಬಿಟ್ಟು ತಮಿಳ್ನಾಡು ತಿರುವಣ್ಣಾಮಲೈ ಇದೆಯಲ್ಲ, ಅಲ್ಲಿಂದ ಈ ಕಲ್ಲನ್ನು ಸಾಗಿಸಿರೋದು. ಸುಮಾರು ಇದು ಅಲ್ಲಿಂದ ಇಲ್ಲಿ ಸಾಗಿಸೋಕ್ಕೆ 1 ವರ್ಷ ತಗೊಂಡಿದ್ದಾರೆ. ನೋಡಿ ಎಷ್ಟು ವೆಯ್ಟ್ ಇರಬೇಕದು. ಮತ್ತು ಇದು ದೇವಸ್ಥಾನ ನೋಡಿ, ದೇವಸ್ಥಾನನೂ ಸುತ್ತಮುತ್ತ ಸುಮಾರು ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಫ್ರೀ ಇದೆ. ಬಟ್ ಇಲ್ಲಿ ಮೇಲ್ಗಡೆ ಸ್ಟ್ಯಾಚು ಮೇಲೋಗಿ ನೋಡ್ಬೇಕಂದ್ರೆ ನಿಮಗೆ 100 ರೂಪಾಯಿ ಕೊಟ್ಟರೆ ಮೇಲೆ ಹಿಂಗೆ ಹತ್ಕೊಂಡೋದ್ರೆ ಅಲ್ಲಿ ಹತ್ರದಿಂದ ಸ್ಟ್ಯಾಚು ನೋಡ್ಕೋಬೋದು. ಇದಕ್ಕೆ 100 ರೂಪಾಯಿ ಟಿಕೆಟ್ ತಗೊತಾರೆ. ನೋಡಿ, ಇಲ್ಲಿ ಇನ್ನೂ ಏನೋ ಮಾಡ್ತಾ ಇದ್ದಾರೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಪೂರ್ಣ ರೆಡಿ ಆಗುತ್ತಿದ್ದು. ನೋಡಿ, ಇಲ್ಲಿ ಮೇಲೆ ಬಂದರೆ ಈ ಥರ ಪಾದತಕ ನೋಡ್ಕೊಂಬರ್ಬೋದು. ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ಇಲ್ಲಿಂದ ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತಿದ್ದು. ಒಂದು ಅಂದಾಜು ಸಿಗುತ್ತೆ ಎಷ್ಟು ವಿಶಾಲವಾಗಿದೆ ಇದು ಸ್ಟ್ಯಾಚು ಅಂತ. ನೋಡಿ, ಇದು ಕ್ಯಾಮ್ರಾಗೆ ಕಾಣೋದೇ ಇಲ್ಲ ಮೇಲ್ಗಡೆ. ಈ ಸ್ಟ್ಯಾಚು ಇದೆಯಲ್ಲ, ಸ್ಟ್ಯಾಚು ಹಿಂದೆನೇ ಕೋದಂಡರಾಮಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನ ಮೊದಲಿತ್ತಂತೆ. ಇದು ಒಟ್ಟು 80 ವರ್ಷ ಹಳೆ ದೇವಸ್ಥಾನ. ಈ ದೇವಸ್ಥಾನ ಮುಂದೆ ಈಗ ಇದು ಸ್ಟ್ಯಾಚುನು ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ, ಇದು ದೇವಸ್ಥಾನ ನೋಡಿ, ಇದು ಕೋದಂಡರಾಮ ದೇವಸ್ಥಾನ. ಇದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಅಲ್ಲಿ ವಿಗ್ರಹ ಇದೆ. ಈ ಕಡೆ ಇಲ್ಲಿ ಪಕ್ಕದೊಂದು ದೇವಸ್ಥಾನ ಇದೆ. ಇದು ಯಾವುದು ಗೊತ್ತಾಗ್ಲಿಲ್ಲ, ಬೋರ್ಡ್ ಹಾಕಿಲ್ಲ. ಮತ್ತು ಹಿಂದೆ ಇಲ್ಲಿ ಇದು ಏನೋ ಹಾಲೆಲ್ಲ ಮಾಡ್ತಾ ಇದ್ದಾರೆ, ಸಭಾಭವನ ಟೈಪು. ಸುಮಾರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6:30 ರಾತ್ರಿ 8:30 ತನಕ ಓಪನ್ ಇರುತ್ತೆ ಇದು. ಇಲ್ಲಿ ಸ್ವಲ್ಪ ಪಾರ್ಕಿಂಗಿಗೆ ಪ್ರಾಬ್ಲಮ್ಮು. ಈಗ ಪಾರ್ಕಿಂಗಿಗೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೃಷ್ಣಂದು ಒಂದು ಇದಿದೆ, ಅದು ಬಾಲಕೃಷ್ಣಂದು. ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಬೇರೆ ಬೇರೆ ದೇವರ ವಿಗ್ರಹನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಇದು ನೋಡಿ, 108 ಸ್ಟೆಪ್ಸ್ ಏನೋ ಮಾಡ್ತಾರಂತೆ. ಅದ್ರ ಡೀಟೇಲ್ ಹಾಕಿದ್ದಾರೆ.
ಇನ್ನೊಂದು ವರ್ಷದಲ್ಲಿ ಎಲ್ಲ ಫುಲ್ಲು ರೆಡಿ ಆಗುತ್ತೆ. ಇದು ಈಜಿಪುರದಲ್ಲಿರೋದು, ಕೋರಮಂಗಲದಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತೆ. ಮತ್ತು ಇದು ವಿಗ್ರಹ ಇದು ಐಡಿಯಾ ಬಂದು ಮಾಡ್ತಿರೋದು ಡಾಕ್ಟ್ರು ಸದಾನಂದ್ ಅಂತ. ಅವರು MS ರಾಮಯ್ಯದಲ್ಲಿ ಡಾಕ್ಟ್ರ್ ಆಗಿದ್ರು ಅಂತೆ. ಒಟ್ಟು 40 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ. ಅವರು ಇದನ್ನು ಪ್ರೇರಣೆ ಆಗಿ ತಮಿಳ್ನಾಡಿಂದ ಕಲ್ಲಲ್ಲಿ ಇದು ಕೆತ್ತನೆ ಮಾಡಿಸಿ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿರೋದು. ಇಲ್ಲಿ ನವಗ್ರಹ ಮಂಟಪನ ಇದೆ. ಮತ್ತು ಅಲ್ಲಿ ಹೆಂಗೆ ಸಾಗಿಸಿದ್ದು ಅದ್ರದ್ದೆಲ್ಲ ವಿಡಿಯೋನೂ ಹಾಕಿದ್ದಾರೆ ಅಲ್ಲೇ. ನೋಡಿ ಇಲ್ಲಿ ಕಾಡ್ತಾ ಇದೆ ನೋಡಿ, ಅದು ನೋಡಿ ಎಷ್ಟು ವೈಟಿಂದು 240 ಚಕ್ರ ಇರೋ ಇದು ಗಾಡೀಲಿ ಸಾಗಿಸಿರೋದು. ಇದು ಅದೇ ಸಾಗ್ಸೋಕ್ಕೆ 1 ವರ್ಷ ಆಗಿದೆ ಅಂತ ನೋಡಿ, ಅಷ್ಟು ವೆಯ್ಟ್ ಇತ್ತು. ಅದು ವೆಯ್ಟು ಆ ಗಾಡೀಲಿ ಸಾಗಿಸುವಾಗ ಸುಮಾರು ದೂರಕ್ಕೂ ಒಂದೊಂದು ಟೈಪ್ ಬಸ್ಟ್ ಆಗೋಯ್ತು. ಮತ್ತು ಅವನ್ನೆಲ್ಲ ಜೋಡಿಸ್ಕೊಂಡು ಇಲ್ಲಿ ತನಕ ಸಾಗಿಸಿ ಸ್ಥಾಪನೆ ಮಾಡಿರೋದು ಗ್ರೇಟ್. ಚೆನ್ನಾಗಿದೆ ವಿಗ್ರಹ. ಈ ಕಡೆ ಸೈಡ್ ಬಂದರೆ ಒಂದು ವಿಸಿಟ್ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.